ಲೋಕ ಪ್ರಗತಿ ಯಾವಾಗ ಅಂದರೆ ಲೋಕದಲ್ಲಿ ಇರೋರೆಲ್ಲರೂ ಹಿತವಾಗಿ ಸಂತೋಷವಾಗಿ ಲೋಕ ಸಮಸ್ತ ಸುಖಿನೋ ಭವಂತು. ಇದು ಎಷ್ಟರ ಮಟ್ಟಿಗೆ ಆಗಕ್ಕೆ ಸಾಧ್ಯನಾ? ಸರ್ವಹಿತ ಒಂದುಂಟೆ, ಸರ್ವರೂ ಹಿತವಾಗಿರೋದು ಅನ್ನೋದು ಏನಾದರೂ ಇದೆಯಾ? ಅದಕ್ಕೊಂದು ದಾರಿ ಇದೆಯಾ, ಪಥ ಇದೆಯಾ? ಇದನ್ನು ನಿರ್ವಹಿಸೋಕ್ಕೆ, ನಡೆಸೋದಕ್ಕೆ ಇದನ್ನ ಸಾಧನಗಳಿದೆಯಾ? ಯಾರಾದರೂ ಸಹಾಯ ಮಾಡ್ತಾರಾ? ಅದನ್ನೆಲ್ಲ ತಿಳ್ಕೊಂಡೊಬ್ಬ ಗುರು ಇದಾನ? ಈ ಕಡೆದು ಸರಿ ಮಾಡಿದ್ರೆ ಆ ಕಡೆ ಹಾಳಾಗತ್ತೆ, ಆ ಕಡೆ ಸರಿ ಮಾಡಿದ್ರೆ ಈ ಕಡೆ ಆಗತ್ತೆ. ಪೂರ್ವ ನಾನು ನೆಟ್ಟಗೆ ಮಾಡಕ್ಕೆ ಹೋದ್ರೆ ಪಶ್ಚಿಮ ಹಾಳಾಗತ್ತೆ. ಮನುಷ್ಯನ ಚಟುವಟಿಕೆ ಬರೀ ಇದೇ ಆಗೋಗಿದೆ. ಈ ಕಡೆ ಮಾಡಿದ್ರೆ ಆ ಕಡೆ ಸೊಟ್ಗಾಗೋದು, ಈ ಕಡೆ ಮಾಡಿದ್ರೆ ಏನೋ ತುಂಬ ಬಿಸಿಲು ಬೀಳ್ತಾ ಇದೆ, ಈ ಮರಕ್ಕೆ ಪಾಪ ಚಿಕ್ಕ ಚಿಕ್ಕ ಗಿಡ ಮರಗಳು ಬರ್ತಾ ಇಲ್ಲ ಅಂತ ಹೇಳಿ ಆ ರೆಂಬೆ ಕಡಿದ್ರೆ ಎಷ್ಟೋ ಹಕ್ಕಿಗಳು ಗೂಡು ಹೋಯ್ತು. ಇದು ಬೇಜಾರಾಗತ್ತೆ. ಇದು ಮಾಡಕ್ಕೆ ಹೋದ್ರೆ ಇದು ಒಳ್ಳೇದು ಮಾಡೋಣ ಅಂದ್ರೆ ಅಲ್ಲಿ ಕಿತ್ಕೊಳ್ಳುತ್ತೆ. ಇದೊಂದು ಉದಾಹರಣೆ. ಆದರೆ ಈ ಕಡೆ ಮಣ್ಣು ತಗೊಂಬಂದು ಆ ಕಡೆ ಹಾಕಿದ್ರೆ ಇಲ್ಲಿ ಹಳ್ಳ ಬೀಳುತ್ತೆ. ಮನುಷ್ಯ ಏನಾದ್ರು ಸರಿ ಮಾಡಕ್ಕೆ ಸಾಧ್ಯನಾ? ಸರ್ವಹಿತ ಒಂದುಂಟೆ, ಅದಕ್ಕೆ ಪಥ ನಮಗುಂಟೆ. ನಿರ್ವಾಹ ಸಾಧನಗಳೆತ್ತ ಗುರುವೆತ್ತ, ಪೂರ್ವವನು ನೆಟ್ಟಗಿಪ ನರಕೃತಿಯೇನಾಗದೇನ್ ಆವರ್ಚಿಯಲ್ಲಿ ಸೊಟ್ಟು. ಆವರ್ಚಿ ಅಂದರೆ ಪಶ್ಚಿಮ. ಪೂರ್ವದಲ್ಲಿ ಸರಿ ಮಾಡಿದ್ರೆ ಆವರ್ಚಿನಲ್ಲಿ ಸೊಟ್ಟು. ಇಂದಿನದು ಸರಿ ಮಾಡಿದ್ರೆ ಮುಂದಿನದು ಆಮೇಲಿಂದು ಸೊಟ್ಟು. ಹೀಗಿದ್ದಾಗ ಕಷ್ಟ ಅಲ್ವಾ? ಸುಲಭವೇನಲ್ಲ ನರಲೋಕ ಹಿತ ನಿರ್ಧಾರ ಮಾಡೋದು. ಎಲ್ಲ ಸರ್ವೇ ಜನ ಸುಖಿನೋ ಭವಂತು, ನಾನು ಮಾಡಿಬಿಡ್ತೀನಿ ಅನ್ನೋ ನಿರ್ಧಾರ ಏನು ಸುಲಭ ಅಲ್ಲ. ನೀ ಮಾಡಕ್ಕೆ ಹೋಗು. ನೀ ಮಾಡ್ತಾ ಇದ್ರೆ ನಿನ್ನ ಪಾಡಿಗೆ ನೀನು ಬಲಗಡೆಯಿಂದ ನೋಡೋರು ಕೆಲವರು, ಎಡಗಡೆಯಿಂದ ನೋಡೋರು ಕೆಲವರು. ಆಮೇಲೆ ಈ ಜನ ಅಲ್ಲಿರೋರೆಲ್ಲ ನಿನ್ನ ಸುತ್ತ ಹಿತವಾಗಿರಲ್ಲ. ಅವರು ವಿಲ ಅಂತ ಚಪಲಿಸುವ ಮನುಷ್ಯನ ಸ್ವಭಾವ. ಹೀಗೆ ಸರಿ ಮಾಡ್ತೀಯ ಅವ್ರನ್ನ? ನೆಲೆ ಗೊತ್ತು ಏನಿಲ್ಲ ಅವ್ರಿಗೆ, ಹಿತ ಎಲ್ಲಿ ಅವ್ರಿಗೆ? ನೀ ಸರಿ ಮಾಡಕ್ಕೆ ಹೊರಟ್ರೆ ಯಾರೋ ಪೂರ್ತಿ ನಿಂಗೆ ಓಹೋ ನೀನು ಸರಿ ಮಾಡ್ಬಿಡ್ತೀಯಾ, ಇವ್ರ ಕೈಲಿ ಆಗ್ಬಿಡುತ್ತಾ ಅನ್ನೋರೇನೇ ಎಲ್ಲ. ಸುಲಭವೇನಲ್ಲ ನರಲೋಕಹಿತ ನಿರ್ಧಾರ, ಬಲಕೆ ನೋಳ್ಪರ್ ಕೆಲವರು, ಕೆಲರೆಡಕ್ಕೆ ನೋಳ್ಪರ್. ವಿಲ ಚಪಲಿಸುವ ಮನುಜ ಸ್ವಭಾವದಲ್ಲಿ ನೆಲೆ ಗೊತ್ತು ಹಿತಕ್ಕೆಲ್ಲಿ ಮಂಕುತಿಮ್ಮ. ನಾವು ಒಂದೊಂದ್ಸತಿ ಒಳ್ಳೆ ಕೆಲಸ ಮಾಡಕ್ ಹೋದಾಗ ಏನೋ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅನ್ಕೊಂಡ್ರೆ ನಿನ್ನ ಪಾಡ ನೀವು ಮಾಡಿಬಿಟ್ಟು ಆರಾಮಾಗಿ ನಿನ್ನ ದಾರಿನಲ್ಲಿ 4 ಹೆಜ್ಜೆ ಆದ್ರೂ ಮುಂದಕ್ಕೆ ಹೋಗ್ತೀಯಲ್ವಾ? ರಾಮ ಬಾಣ ಹೊತ್ತುಕೊಂಡು ಅವನು ಹೋಗಿದ್ದು ಕಾಡಿಗೆ ಹೋಗುವಾಗಲೂ ಎಷ್ಟೋ ರಾಕ್ಷಸರನ್ನ ಅವನು ಕೊಂದ. ರಾಮ ಆ ಯುಗ ಆಯಿತು. ಆಮೇಲೆ ಕೃಷ್ಣ ಬಂದ. ಕೃಷ್ಣನ ಯುಕ್ತಿಯಿಂದ 2 ಭಾಗ ಮಾಡ್ದ, ಕೌರವರು ಪಾಂಡವರು ಅಂತ. ಆಮೇಲೆ ಜಗಳ ಆಡಿಸ್ದ, ಯುದ್ಧ ಮಾಡ್ದ, ಆಯಿತು. ಆಮೇಲೆ ಗೌತಮ ಬಂದ, ಅಲ್ಲಿ ಕರುಣೆ ಬಂತು. ಕೃಷ್ಣನ ಯುಕ್ತಿ, ರಾಮನ ಬಿಲ್ಲು ಏನು ಕೆಲಸ ಮಾಡ್ತು? 3 ಯುಗಗಳು ಆಯಿತು. ಭೂಮಿ ಭಾರ ಇಳಿಸ್ತಾ ಇಲ್ಲ, ಸಾಲದಾಗಲಿಲ್ಲ ಭೂಮಿಗೆ. ಇವರೆಲ್ಲ ಬಂದು ಹೋದ್ರೂ ಕೂಡ ಸರ್ವರಹಿತ ಎಲ್ಲಾಯಿತು, ಆಗಲಿಲ್ಲ. ನಾವು ಸಾಮಾನ್ಯರಿಗೆ ಹೇಗೆ ಸಾಧ್ಯ? ಒಂದು ಪಣ ತೊಟ್ಕೊಂಡ್ರೆ ಸಾಧ್ಯ ಇಲ್ಲ. ಅಕ್ಷೇಮ, ಎಲ್ಲರೂ ಕ್ಷೇಮ ಅನ್ನೋದು ಅದು ಒಂದು ಹೇಳ್ತಾರೆ, ಅದು ಒಂದು ಮಾಯಾಮೃಗ ಅಂತ ಅಷ್ಟೇ. ಅದು ಒಂದು ರೀತಿ ಮರೀಚಿಕೆ ಅಷ್ಟೆ. ಕ್ಷೇಮ ಅನ್ನೋದು ಒಂದು ಮೃಗ್ಯ ಅಂತ ಹೇಳ್ತಾರೆ. ರಾಮಕಾರ್ಮುಕ ಕೃಷ್ಣ ಯುಕ್ತಿ, ಗೌತಮ ಕರುಣೆ. ಭೂಮಿ ಭಾರವನಿಳುಹೆ ಸಾಲದಿರಲು, ಸಾಲದಾಗಿರಲು ಸಾಮಾನ್ಯರೆನಿತು ತಾಂ ಪೆಣಗಿದೊಡಮೇನಹುದು. ಸಾಮಾನ್ಯನ ಕೈನಲ್ಲಿ ಅವನು ಹೇಳಿದ್ರೆ ಏನು ಸಾಧ್ಯ? ಕ್ಷೇಮವೆಂಬುದು ಮೃಗ್ಯ ಮಂಕುತಿಮ್ಮ. ಕ್ಷೇಮವೆಂದು ಮುಖ್ಯ ಎಂದೂ ಅದು ಮೃಗ್ಯವೇ, ಅದು ಒಂದು ಮಾಯಾಮೃಗವೇ ಅದು. ಆದರೆ ನಾನೇನು ಮಾಡಬೇಕಾಗಾದ್ರೆ? ನೀನು ಮಾಡು. ಆದರೆ ಅಪ್ಪ ಬಲಗಡೆ ಇರೋರು ನೋಡ್ತಾರೆ, ಎಡಗಡೆಯವ್ರು ನೋಡ್ತಾರೆ, ಅವ್ರು ಕರುಬ್ ಕೊಡ್ತಾರೆ. ಬೇಡ, ನಿನ್ಗೊಂದು ದಾರಿ. ನೀನು ಗುರಿ ಸೇರೋಕ್ಕಾಗಲ್ಲ. ಆ ಗುರಿ ಯಾವುದು? ಸರ್ವಹಿತ ಗುರಿ ಅಲ್ಲ. ನೀ ಆ ಜಾಗದಲ್ಲಿ ನೀ ದಾರಿನಲ್ಲಿ ಹೋಗೋದು ನಿನ್ನ ಗುರಿ.
ಅದಕ್ಕೆ ಸತತ ಮಾರ್ಗಣೆ ಅದೇ ನಿನ್ನ ಸಿದ್ಧಿ. ನೀನು ಆ ದಿಕ್ಕಲ್ಲಿ ಹೋಗೋದು ಅದೇ ನಿನ್ನ ಗುರಿ, ಅದೇ ಸಿದ್ಧಿ, ಅದೇ ಗತಿ. ಮನುಜ ಲೋಕಕ್ಕೆ, ಜಗದ ಜೀವಕ್ಕೆ ಅವರು ಯಾವ ದಾರಿನಲ್ಲಿ ಹೋಗ್ತಾರೆ ಅದನ್ನ ಗುರಿ ಇಟ್ಕೊಳ್ಳಿ. ಅದಾಗಲ್ಲ, ಆಗದೇ ಇದ್ರೂ ಪರವಾಗಿಲ್ಲ, ಆ ದಾರಿನಲ್ಲಿ ಹೋಗಿ. ಎಲ್ಲರೂ ಅದಕ್ಕೆ ಆಸೆ ಪಡಬಾರ್ದು, ಆಸೆ ಬಿಡಬೇಕು ಅಂತ ಮಾಡಬೇಡ. ಎಲ್ಲರಿಗೂ ಆಸೆ ಹೊರಟೋದ್ರೆ ಕೃತ್ಯ ಅದಕ್ಕಾಗಿ ಕೆಲಸ ಮಾಡೋದನ್ನೇ ಜನ ನಿಲ್ಲಿಸ್ಬಿಡ್ತಾರೆ. ಆ ಕತೆ ಮುಗ್ದೋಗುತ್ತೆ ಜಗತ್ತಿಂದು. ಅದು ಸಾಧ್ಯ ಇಲ್ಲ. ಕತೆ ಮುಗಿಯಲ್ಲ, ಆಸೆ ಬರುತ್ತೆ, ಜನ ಅದಕ್ಕಾಗಿ ದುಡಿತಾರೆ, ಕೆಲಸದಲ್ಲಿ ಸಿಕ್ಕಾಕೊಳ್ತಾರೆ, ಕರ್ಮ ಮಾಡ್ತಾರೆ. ನೀನು ಮಾಡ್ತಾ ಇದೀಯಾ, ಆದರೆ ಹೋಗ್ತಾ ಇರೋ ದಾರಿ ಮಾತ್ರ ಬಿಡಬೇಡ. ಸತತ ಮಾರ್ಗಣೆ ಸಿದ್ಧಿ ಅಂತಿರಲಿ, ಮಾರ್ಗಣೆಯೇ ಗತಿ ಮನುಜ ಲೋಕಕ್ಕೆ, ಜಗದ ಜೀವವದು ಆ ಮಾರ್ಗಣೆ ನಿನ್ನ. ಅದಕ್ಕೆ ಹೇಳೋದು ಪಥ ಯಾವಾಗಲೂ ಮುಖ್ಯ. ದ ಪ್ರಾಸೆಸ್ ಆಫ್ ಲೈಫ್ ಈಸ್ ಇಂಪಾರ್ಟೆಂಟ್, ನಾಟ್ ದಿ ಏಮ್. ಯುವರ್ ಪಾತ್ ಈಸ್ ಇಂಪಾರ್ಟೆಂಟ್. ನೀನು ಹೋಗ್ತಾ ಇರೋ ದಾರಿ ಅಂದ್ರೆ ಏನು, ನೀನು ಬದುಕ್ತಾ ಇರೋ ಜೀವನ, ನೀನು ಮಾಡ್ತಾ ಇರೋ ಕೆಲಸ ಅಷ್ಟೇ, ಅದೇ ಮುಖ್ಯ, ಇನ್ಯಾವುದೂ ಮುಖ್ಯ ಅಲ್ಲ. ಮನುಜ ಲೋಕಕ್ಕೆ ಜಗದ ಜೀವದು ಕೃತ ಕಾಮರೆಲ್ಲರಾದೊಡೆಂ, ಕೃತ ಕಾಮರೆಲ್ಲರಾದೊಡೆಂ ಎಲ್ಲರಿಗೂ ಕೂಡ ಆಸೆ ಹೊಟ್ಟೋದ್ರೆ ಕೃತ್ಯ ಕುಳಿಯದೊಡೆ ಕತೆ ಮುಗಿಯುವುದಲ್ಲ ಜಗಕ್ಕೆ. ನಾವೇ ನೋಡೋಣ, ನಮಗೆ ತುಂಬ ಪ್ರೀತಿಯಾಗಿರೋರಿಗೆ ಅದ್ರಿಗೆ ಹಿತ ಆಗಬೇಕು ಅಂತ ಎಷ್ಟು ಕರ್ಮದಲ್ಲಿ ನಾವು ಸೇರ್ಕೊಳ್ತೀವಿ, ಕರ್ಮ ಮಾಡ್ತೀವಿ, ಕರ್ಮದ ಪರಿಪೋಷಣೆ ಮಾಡ್ತೀವಿ. ನಮ್ಮ ಕರ್ಮ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಇವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಇನ್ನಾರ್ಗೋ ಇನ್ನೇನೋ ಮಾಡಿಕೊಂಡು, ಅದು ಆ ಕ್ರಿಯೆಯ ಪಾರಂಪರ್ಯ ಜನ್ಮಾಂತರೀಯ. ಕರ್ಮಾಂತರದಿಂದ ಜನ್ಮಾಂತರ, ಕರ್ಮದಿಂದ ಜನ್ಮಾಂತರ. ನಿಯತವಿಂತು ಜಗತ್ ಪ್ರವರ್ಧನೆ, ಇದರಿಂದನೇ ಜಗತ್ತಿನ ವರ್ಧನೆ. ಜಗತ್ತು ಬೆಳೀತಾ ಇರೋದೇ ಹಾಗೆ. ನಾವು ಕರ್ಮ ಮಾಡಿ ಆಸೆ ಬರಬೇಕು, ಮಾಯೆಯಿಂದ ಆಸೆ ಬರಬೇಕು, ನಾವು ಅಂಟ್ಕೋಬೇಕು, ಅಂಟ್ಕೊಂಡವ್ರಿಗೋಸ್ಕರ ಕೆಲಸ ಮಾಡಬೇಕು, ಮಾಡಬಾರ್ದು ಕೆಲಸ ಮಾಡೋದು, ಮತ್ತೆ ಸಿಕ್ಕಾಕೊಳ್ಳೋದು, ಮತ್ತೆ ಜನ್ಮ ತಗೊಳ್ಳೋದು, ಬರೋದು, ಇದೇ ಜಗತ್ತಿನ ವರ್ಧನೆ ಅಲ್ವಾ? ನರನ ತೃಷ್ಣೆಯೇ, ನರನ ಆಸೆನೇ ಇದು. ಪೂರ್ಣ ಜಯ ಪೂರ್ಣವೆಂದದಕ್ಕೆ. ಅದು ಯಾವತ್ತೂ ಅದು ಪೂರ್ತಿ ಎಲ್ಲರ ಆಸೆನೂ ಮುಗಿದು ಎಲ್ಲರೂ ತೃಪ್ತಿಯಿಂದ ಎಲ್ಲರೂ ಹಿತವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನೀನು ಹೋಗೋ ಮಾರ್ಗ ಬಹಳ ಮುಖ್ಯ. ಲೋಕ ಪ್ರಗತಿ ಅನ್ನೋದು ನೀನು ಯಾವ ರೀತಿ ಹೋಗ್ತೀಯಾ, ನಿನ್ನ ಮಾರ್ಗಣೆ, ಸತತ ಮಾರ್ಗಣೆ, ಅದೇ ಸಿದ್ಧಿ, ಅದೇ ಗತಿ, ಅದೇ ಮನುಜ ಲೋಕಕ್ಕೆ, ಜಗದ ಜೀವಿತಕ್ಕೆ. ಆಸೆ ಹೋಗಬೇಕು, ಎಲ್ಲರೂ ತೃಪ್ತಿ ಆಗಬೇಕು, ಎಲ್ಲರೂ ಸುಖವಾಗಿರಬೇಕು ಅಂತ ಅಲ್ಲ. ಅವಾಗ ಕೃತ್ಯವೇ ಮುಗಿದೋಗುತ್ತೆ, ಜಗತ್ತೇ ಮುಗಿದೋಗುತ್ತೆ. ಜಗತ್ತು ಮುಗಿಯೋದು ಉದ್ದೇಶ ಅಲ್ಲ. ಜಗತ್ತಿಗೇನು ಎಲ್ಲರಿಗೂ ಆಸೆ ಬರೆಸ್ತಾ ಇರೋದೇ ಅದ್ರ ಕೆಲಸ, ಪ್ರಕೃತಿದು ಮಾಯೆದು. ಎಲ್ಲರೂ ಸಿಕ್ಕಾಕೋತಾನೆ ಇರಬೇಕು, ಎಲ್ಲರೂ ಕರ್ಮದಿಂದ ಜನ್ಮಾಂತರದಲ್ಲಿ ಒಂದು ಇದಕ್ಕೆ ಒಂದು ಸೈಕಲ್ಗೆ ಸಿಕ್ಕಾಕೋಬೇಕು. ಅದರಿಂದ ಜಗತ್ತು ವೃದ್ಧಿ ಆಗ್ತಾ ಇದೆ, ವರ್ಧನೆ ಆಗ್ತಾ ಇದೆ. ಇದಕ್ಕೆ ಜಯ ಪೂರ್ಣ ಇಲ್ಲ, ಜಯ ಯಾವತ್ತೂ ಪೂರ್ಣ ಜಯ ಇಲ್ಲ ಇದಕ್ಕೆ. ನಿನ್ನ ಜಯವೇ ನಿನ್ನ ಜಯ, ನೀನು ಎಷ್ಟು ಹೋಗ್ತೀವೋ ಅಷ್ಟು ಹೋಗು.